second language, 10th class. English second language, 10th class. Lesson number 1, A Hero, R.K. Narayan. Paragraph 1, page number 2. For Swami, events took an unexpected turn. Father looked over the newspaper. He was reading under the hall lamp and said, Swami, listen to this news has been received about bravery of a village lad who while returning home by the jungle path came to face with the tiger. ಕನ್ನಡದಲ್ಲಿ ಅನುವಾದ. ಸ್ವಾಮಿಗೆ ಪ್ಯಾರಾಗ್ರಾಫ್ 1. ಸ್ವಾಮಿಗೆ ಸಂಗತಿಗಳು ಅನಿರೀಕ್ಷಿತ ತಿರುವು ಪಡೆದವು. ಹಜಾರ್ ದೀಪದ ಕೆಳಗೆ ವೃತ್ತಪತ್ರಿಕೆಯನ್ನು ಓದುತ್ತಿದ್ದ ಅವನ ತಂದೆ ಹೇಳಿದರು, ಸ್ವಾಮಿ, ಇದನ್ನು ಕೇಳಿಸಿಕೊ. ಕಾಡಿನ ದಾರಿಯಲ್ಲಿ ಮನೆಗೆ ಹಿಂತಿರುಗುತ್ತಿದ್ದ ಧೈರ್ಯವಂತ ಹಳ್ಳಿಯ ಹುಡುಗನನ್ನು ಹುಲಿಯೊಂದಿಗೆ ಮುಖಾಮುಖಿಯಾದ ವಾರ್ತೆ ಬಂದಿದೆ. ಮುಂದಿನ ಪ್ಯಾರ. ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್ ಅಂಡ್ ಹೀಸ್ ಫ್ಲೈಟ್ ಅಪ್ ದ ಟ್ರೀ ವೇರ್ he stayed half the day. Still some people came that away and killed the tiger. ಕನ್ನಡದಲ್ಲಿ ಅನುವಾದ. ಮೊದಲಿನಿಂದ ಕಡೆಯವರೆಗೆ ಓದಿದ ನಂತರ ತಂದೆಯ ನೆಟ್ಟ ನೋಟದಿಂದ ಸ್ವಾಮಿಯನ್ನು ನೋಡಿ, ಅದಕ್ಕೇನು ನೀನು ಏನು ಹೇಳುವೆ ಎಂದು ಕೇಳಿದರು. ನನಗೆ ಅನಿಸುತ್ತದೆ, ಅವನು ಹುಡುಗನಂತೂ ಅಲ್ಲ. ಅವನು ಬಲಿಷ್ಠವನೇ ಆಗಿರಬಹುದು, ದೊಡ್ಡವನೇ ಆಗಿರಬಹುದು. ಒಬ್ಬ ಹುಡುಗ ಹುಲಿಯ ಜೊತೆ ಕಾದಾಡುವುದು ಹೇಗೆ ಎಂದು ಸ್ವಾಮಿ ಹೇಳಿದನು. ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ನ್ಯೂಸ್ ಪೇಪರ್? Father sneered. A man may have the strength of an elephant and yet a god, whereas another may have the strength of a straw. But if he has courage, he can do anything. Courage is very thing. Strength and age are not important. ಸುದ್ದಿ ಪತ್ರಿಕೆಗಿಂತಲೂ ನೀನು ಬುದ್ಧಿವಂತನೇ, ತಿಳಿದಿರುವೆಯಾ ಎಂದು ತಂದೆ ಹೀಯಾಳಿಸುವ ರೀತಿ ಕೇಳಿದರು. ಒಬ್ಬ ವ್ಯಕ್ತಿ ಆನೆಯಷ್ಟು ಶಕ್ತಿಯನ್ನು ಹೊಂದಿರಬಹುದು, ಆದರೆ ಹೇಡಿಯಾಗಿರಬಹುದು. ಹಾಗೆ ಮತ್ತೊಬ್ಬನು ಹುಲ್ಲು ಕಡ್ಡಿಯಷ್ಟು ಶಕ್ತಿಯನ್ನು ಹೊಂದಿದ್ದು ಅವನು ಧೈರ್ಯವಂತನಾಗಿದ್ದರೆ ಅವನು ಏನನ್ನು ಬೇಕಾದರೂ ಮಾಡಬಹುದು. ಧೈರ್ಯವೇ ಎಲ್ಲವೂ ಆಗಿದೆ. ಶಕ್ತಿ ಮತ್ತು ವಯಸ್ಸು ಮುಖ್ಯವಲ್ಲ. Swami disputed theory. How can it be, Father? Suppose I have all the courage that could I do if a tiger should attack me? ಸ್ವಾಮಿಯು ಈ ಸಿದ್ಧಾಂತವನ್ನು ವಿರೋಧಿಸಿದನು. ಅದನ್ನು ಹೇಗೆ ಸಾಧ್ಯ ಅಪ್ಪ? ಅದು ಸಮಯ ನನ್ನಲ್ಲಿ ಎಲ್ಲಾ ರೀತಿಯ ಧೈರ್ಯವಿದ್ದು ಹುಲಿಯ ಆಕ್ರಮಣ ಮಾಡಿದರೆ ನಾನು ಏನು ತಾನೇ ಮಾಡಲು ಸಾಧ್ಯ? ಸ್ವಾಮಿ, alone strength. Can you prove you have courage? Let me see if you can sleep alone tonight in my office room. ಕನ್ನಡದಲ್ಲಿ ಅನುವಾದ. ಶಕ್ತಿ ವಿಷಯ ಬಿಡು, ಪಕ್ಕಕ್ಕಿಡು, ಪರಿಗಣಿಸಬೇಡ. ನಿನ್ನಲ್ಲಿ ಧೈರ್ಯವಿದೆ ಎನ್ನುವುದನ್ನು ನಿರೂಪಿಸುವೆಯಾ? ನನ್ನ ಕೊಠಡಿಯಲ್ಲಿ ಒಂಟಿಯಾಗಿ ನಿದ್ರಿಸಲು ನಿನಗೆ ಸಾಧ್ಯವೇ? ಪ್ಯಾರಾಗ್ರಾಫ್ 3, ಪೇಜ್ ನಂಬರ್ 3. A frightful proposition, Swami thought. He had always slept beside his granny in the passage, and any change in the arrangement kept him trembling and awake all night. He hoped at the first that father was only joking. He humbled weakly, yes, and tried to change the subject. He said very loudly and with a great deal of the atheism, we are going to admit even elders in your cricket club
Hereafter, we are buying brand new bats and balls. Your captain has asked me to tell you. ಮೂರೇ ಪ್ಯಾರ ಕನ್ನಡದಲ್ಲಿ ಅನುವಾದ. ಇದೊಳೆ ಹೆದರಿಸುವ ಪ್ರಸ್ತಾವ ಐತಲ್ಲ ಎಂದು ಸ್ವಾಮಿ ಯೋಚಿಸಿದ. ಅವನು ಯಾವಾಗಲೂ ತನ್ನ ಅಜ್ಜಿಯ ಪಕ್ಕದಲ್ಲಿ ಎರಡು ಕೋಣೆಗಳ ನಡುವೆ ಇರುವ ಜಾಗದಲ್ಲಿ ಮಲಗುತ್ತಿದ್ದ. ಮಲಗುವ ವಿಷಯದಲ್ಲಿ ಯಾವುದೇ ಬದಲಾವಣೆಯಾದರೂ ಅದು ಅವನನ್ನು ನಡುಗುವಂತೆ ಮಾಡಿ ರಾತ್ರಿಯೆಲ್ಲ ಎಚ್ಚರವಾಗಿರುವಂತೆ ಆಗುತ್ತಿತ್ತು. ತನ್ನ ತಂದೆ ತಮಾಷೆ ಮಾಡುತ್ತಿದ್ದಾರೆಂದು ಅವನು ಮೊದಲು ನಂಬಿದ್ದನು. ನಂತರ ಸರಿ ಎಂದು ಅಸ್ಪಷ್ಟವಾಗಿ ಗುಣಗುಟ್ಟಿ ಈ ವಿಷಯವನ್ನು ಬದಲಾಯಿಸಲು ಪ್ರಯತ್ನಿಸಿದ. ಇನ್ನು ಮುಂದೆ ನಾವು ದೊಡ್ಡವರನ್ನು ನಮ್ಮ ಕ್ರಿಕೆಟ್ ಕೂಟದಲ್ಲಿ ಕ್ಲಬ್ ಸೇರಿಸಿಕೊಳ್ಳುತ್ತೇವೆ. ನಾವು ಹೊಸದಾದ ಬ್ಯಾಟ್ ಮತ್ತು ಬಾಲುಗಳನ್ನು ಕೊಳ್ಳುತ್ತಿದ್ದೇವೆ. ನಮ್ಮ ನಾಯಕನು ನನಗೆ ಹೇಳಲು ತಿಳಿಸಿದ್ದಾರೆ ಎಂದು ಅವನು ಗಟ್ಟಿಯಾಗಿ ಅತ್ಯಂತ ಉತ್ಸಾಹದಿಂದ ಹೇಳಿದ. ಪ್ಯಾರಾಗ್ರಾಫ್ 4, ಪೇಜ್ ನಂಬರ್ 3. We will see about that later, father cut in. You must sleep alone. Hereafter, Swami realized that a matter had gone behind his control. From a challenge, it had become a command. We know his father's density at such moment. ಕನ್ನಡದಲ್ಲಿ ಅನುವಾದ. ಇದೇನು ನಂತರ ನೋಡೋಣ ಎನ್ನುತ್ತಾ ತಂದೆಯು ಅವನನ್ನು ಮಾತನ್ನು ತುಂಡರಿಸಿ ಇನ್ನು ಮುಂದೆ ಒಂಟಿಯಾಗಿ ನೀನು ಮಲಗಬೇಕು ಎಂದರು. ಸಂಗತಿಯು ತನ್ನ ಹಿಡಿತವನ್ನು ಮೀರಿ ಹೋಗಿದೆ ಎಂದು ಸ್ವಾಮಿಗೆ ತಿಳಿಯಿತು. ಸವಾಲಿನಿಂದ ಅದು ಅಪ್ಪಣೆ ಆಜ್ಞೆ ಆಯಿತು. ಅಂಥ ಸಂದರ್ಭಗಳಲ್ಲಿ ತನ್ನ ತಂದೆಯ ಹಠವು ಅವನಿಗೆ ತಿಳಿಯಿತು. ಪ್ಯಾರಾಗ್ರಾಫ್ 5. From the first of next month, I will sleep alone, father. ಕನ್ನಡದಲ್ಲಿ ಅನುವಾದ. ಮುಂದಿನ ತಿಂಗಳ ಮೊದಲ ದಿನದಿಂದ ನಾನು ಒಂಟಿಯಾಗಿ ಮಲಗುತ್ತೇನೆ ಅಪ್ಪ. ಮುಂದಿನ ತಿಂಗಳ ಮೊದಲ ದಿನದಿಂದ ನಾನು ಒಂಟಿಯಾಗಿ ಮಲಗುತ್ತೇನೆ ಅಪ್ಪ. No, you must do it now. It is disgraceful sleeping beside granny or mother like a baby. You are in a second form of a I did not like the way or the being brought up, he said, and looked at his wife who has rocking at the cradle. Why do you look at the me while you say that it? He asked the I hardly know anything about the boy. ಕನ್ನಡದಲ್ಲಿ ಅನುವಾದ. ಇಲ್ಲ, ನೀನು ಈಗಲೇ ಮಾಡಬೇಕು. ಮಗುವಿನ ತರ ಅಜ್ಜಿ ಅಥವಾ ಅಮ್ಮನ ಪಕ್ಕ ಮಲಗುವುದು ನಾಚಿಕೆಗೇಡು. ನೀನು 2ನೇ ತರಗತಿಯಲ್ಲಿದ್ದೀಯ. ನೀನು ಬೆಳೆದಿರುವ ರೀತಿ ನನಗೆ ಇಷ್ಟವಿಲ್ಲ ಎಂದು ಹೇಳಿ ತೊಟ್ಟಿಲವನ್ನು ತೂಗುತ್ತಿದ್ದ ತನ್ನ ಹೆಂಡತಿಯ ಕಡೆ ನೋಡಿದರು. ಇದನ್ನು ಹೇಳುವಾಗ ನನ್ನ ಕಡೆ ಏಕೆ ನೋಡುವಿರಿ? ನನಗೆ ಹುಡುಗನ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಎಂದು ತಾಯಿ ಹೇಳಿದರು. No, no, I do not mean you say that, father. ಇಲ್ಲ, ಇಲ್ಲ, ನಾನು ನಿನ್ನ ಬಗ್ಗೆ ಹೇಳಿಲ್ಲ ಎಂದರು ತಂದೆ. If you mean your mother is spoiling him, tell her so, and do not look at me, she said, turn away. If you mean your mother is spoiling him, tell her so, and did not look at me, she said, and turn away. ಕನ್ನಡದಲ್ಲಿ ಅನುವಾದ. ನಿಮ್ಮ ತಾಯಿಯು ಅವನನ್ನು ಹಾಳು ಮಾಡುತ್ತಿದ್ದಾಳೆ ಅನಿಸಿದರೆ ಅವರಿಗೆ ಹಾಗಂತ ಹೇಳಿ ನನ್ನ ಕಡೆ ನೋಡಬೇಡಿ ಎಂದು ಹೇಳುತ್ತಾ ಆಕೆ ಮುಖ ತಿರುಗಿಸಿದರು. ಪ್ಯಾರಾಗ್ರಾಫ್ 6, ಪೇಜ್ ನಂಬರ್ 4. Swami's father sat glumly gazing at the newspaper on his lap. Swami rose silently and departed to his bed in the passage. Granny was sitting up in her bed and remarked, "Boy, you are already feeling sleepy. Do not you want to her
a story. Swami made wild gesticulation to be silence his granny, but that good lady saw nothing. So Swami threw off himself on his bed and pulled and the blanket over his face. ಕನ್ನಡದಲ್ಲಿ ಅನುವಾದ. ಸ್ವಾಮಿ ತಂದೆ ಸಿಡುಕಿನಿಂದ ತನ್ನ ತೊಡೆಯ ಮೇಲಿದ್ದ ಸುದ್ದಿಪತ್ರಿಕೆಯನ್ನು ದೃಷ್ಟಿಸುತ್ತಾ ಕುಳಿತರು. ಸ್ವಾಮಿ ನಿಶ್ಶಬ್ದವಾಗಿ ಎದ್ದು ಪಡಸಾಲೆಯಲ್ಲಿದ್ದ ತನ್ನ ಹಾಸಿಗೆಯ ಕಡೆಗೆ ಸದ್ದಿಲ್ಲದ ಹೊರಟ. ಅಜ್ಜಿ ಹಾಸಿಗೆಯ ಮೇಲೆ ಕುಳಿತಿದ್ದರು. ಮಗುವಿಗೆ ನಿನ್ನ ಈಗಾಗಲೇ ನಿದ್ರೆ ಬರುವ ಹಾಗೆ ಆಗಿದೆಯೇ? ಕಥೆಯನ್ನು ಕೇಳೋದು ಬೇಡವಾ ಎಂದರು. ನನ್ನ ಅಜ್ಜಿಯನ್ನು ಸುಮ್ಮನಾಗಿಸಲು ಸ್ವಾಮಿ ಹೊರಟಾಗಿ ಅಂಗಸನ್ನೆಗಳನ್ನು ಮಾಡಿದನು. ಆದರೆ ಆ ಒಳ್ಳೆಯ ಹೆಂಗಸು ಏನೂ ಕಾಣಲಿಲ್ಲ. ಆದ್ದರಿಂದ ಸ್ವಾಮಿ ತನ್ನ ಹಾಸಿಗೆಯ ಮೇಲೆ ಮಲಿಕೊಂಡು ತನ್ನ ಮುಖದ ಮೇಲೆ ಹೊದಿಕೆಯನ್ನು ಎಳೆದುಕೊಂಡನು. Paragraph 7, page number 4. Granny said, "Do not cover your face. You are really very sleepy. Are you really very sleepy?" Swami leaned over and whispered, "Please, please, shut up, Granny. Do not talk to me, and do not let anything call me. Even if you house if one fire, if I do not sleep at one, perhaps I shall die." He turned over and curled and snored and under the blanket till he found his blanket pulled away. ಕನ್ನಡದಲ್ಲಿ ಅನುವಾದ. ಮುಸುಕು ಹಾಕಿಕೊಳ್ಳಬೇಡ ಕಣೋ, ನಿನಗೆ ನಿಜವಾಗಿಯೂ ನಿದ್ರೆ ಬರುತ್ತಿದೆಯೇ ಎಂದು ಅಜ್ಜಿ ಕೇಳಿದರು. ಸ್ವಾಮಿ ವಾಲಿಕೊಂಡು ಪಿಸುಗುಟ್ಟಿದ್ದನು. ದಯವಿಟ್ಟು ಸುಮ್ಮನಿರು ಅಜ್ಜಿ, ನನ್ನ ಜೊತೆ ಮಾತನಾಡಬೇಡ. ಒಂದು ವೇಳೆ ಮನೆಗೆ ಬೆಂಕಿ ಬಿದ್ದರೂ ನನ್ನ ಯಾರೂ ಕರೆಯಬೇಡಿ. ಕೂಡಲೇ ನಾನು ಮಲಗಿದ್ದರೆ ಬಹುಶಃ ನಾನು ಸಾಯಬಹುದು. ಹೀಗೆ ಹೇಳಿ ಪಕ್ಕಕ್ಕೆ ತಿರುಗಿ ತನ್ನ ಹೊದಿಕೆಯನ್ನು ಜಗ್ಗಿ ಎಳೆಯುವ ತನಕ ಮುಸುಕಿನಲ್ಲಿ ಗೊರಕೆ ಹೊಡೆದನು. Paragraph 8. Presently his father came and stood over him. "Swami, get up," he said. He looked like an appreciation in a semi-darkness of the passage, which was lit by a cone of light from his hall. Swami stared and groaned as if in sleep. Father said, "Get up, Swami." Granny pleaded, "Why do you disturb him?" ಕನ್ನಡದಲ್ಲಿ ಅನುವಾದ. ಪ್ರಸ್ತುತ್ ಅವನ ತಂದೆಯೂ ಎದುರಿಗೆ ನಿಂತಿದ್ದರು. "ಸ್ವಾಮಿ, ಎದ್ದೇಳು" ಎಂದರು. ಅರ್ಧ ಕತ್ತಲಾಗಿದ್ದ ಆ ಸ್ಥಳದಲ್ಲಿ ಅವರು ಪ್ರೇತದಂತೆ ಕಂಡರು. ಸ್ವಾಮಿಯು ಅಲುಗಾಡಿ ನಿದ್ರೆಯಿಲ್ಲದಂತೆ ಮಲಗಿದನು. "ಎದ್ದೇಳು ಸ್ವಾಮಿ" ಎದ್ದು ತಂದೆ ಹೇಳಿದಾಗ ಅಜ್ಜಿಯು ಅವನನ್ನು ಏಕಾಗಿ ಅಡ್ಡಿಪಡಿಸುತ್ತಿರುವೆ ಎಂದು ಹೇಳಿದರು. ಅಜ್ಜಿ ಹೇಳಿದರು. Paragraph 9, page number 4. "Get up, Swami," said father for third time, and Swami got up. Father rolled up his bed, took it under his arm and said, "Come with me." Swami looked at Granny, hesitated for a moment and followed his father into his office room. On the way, threw off a appeal at the mother, and she said, "Why do you take him to the office room? He can sleep in the hall, I think." ಕನ್ನಡದಲ್ಲಿ ಅನುವಾದ. ಪ್ಯಾರಾಗ್ರಾಫ್ 9. "ಏಳು ಸ್ವಾಮಿ" ಎಂದು ತಂದೆಯು ಮೂರನೇ ಬಾರಿಗೆ ಹೇಳಿದಾಗ ಸ್ವಾಮಿ ಎದ್ದನು. ತಂದೆ ಹಾಸಿಗೆಯನ್ನು ಸುತ್ತಿ ತನ್ನ ಕೈಗಳಲ್ಲಿ ಹಿಡಿದನು. "ನನ್ನ ಜೊತೆ ಬಾ" ಎಂದರು. ಸ್ವಾಮಿ ಅಜ್ಜಿಯನ್ನು ನೋಡುತ್ತಾ ಒಂದು ಕ್ಷಣ ಅರಮನಸ್ಸಿನಿಂದ ಕಚೇರಿಗೆ ಕೊಠಡಿಗೆ ತಂದೆಯನ್ನು ಅನುಸರಿಸಿದ ಹಾಗೆ ಹೋಗುತ್ತಿರುವಾಗ
ಮೊರಡುವಂತೆ ತನ್ನ ತಾಯಿಯ ಕಡೆಗೆ ದೃಷ್ಟಿ ಬೀರಿದ. ಅದಕ್ಕೆ ಆಕೆ ಕಚೇರಿಯ ಕೊಠಡಿಗೆ ಏಕೆ ಕರೆದೊಯ್ಯುತ್ತೀರಿ? ಅವನನ್ನು ಈ ಹಾಲ್ನಲ್ಲಿ ಮಲಗಬಹುದು ಎಂದರು. I do not think so, father said, and Swami slung his behind him with a bowed head. ಅದು ಹಾಗಲ್ಲ ಎಂದು ತಂದೆ ಹೇಳಿದರು. ಸ್ವಾಮಿ ಅವರ ಹಿಂದೆ ತಲೆಬಾಗಿಸಿ ಹೋದನು. Let me sleep in the hall, father, Swami pleaded. Your office room is very dusty and there may be scorpions and behind your law books. ಕನ್ನಡದಲ್ಲಿ ಅನುವಾದ. ಹಾಲ್ನಲ್ಲಿ ಮಲಗುತ್ತೇನೆ ಅಪ್ಪ ಎಂದು ಸ್ವಾಮಿ ಮನವಿ ಮಾಡಿದನು. ನಿನ್ನ ಕಚೇರಿ ಕೊಠಡಿಯಲ್ಲಿ ಬರೀ ಧೂಳು ಅಲ್ಲದೆ ನಿನ್ನ ಕಾನೂನು ಪುಸ್ತಕಗಳು ಹಿಂದೆ ಚೋಳುಗಳು ಇರಬಹುದು. There are no scorpions, little fellow. Sleep on the bench if you like. ಇಲ್ಲಿ ಯಾವ ಚೇಳು ಇಲ್ಲ ಪುಟ್ಟ, ನಿನಗೆ ಇಷ್ಟವಿದ್ದರೆ ಬೆಂಚಿನ ಮೇಲೆ ಮಲಗು ಎಂದರು ತಂದೆ. Can I have a lamp burning in the room? ಕನ್ನಡದಲ್ಲಿ ಅನುವಾದ. ಕೊಠಡಿಯಲ್ಲಿ ದೀಪ ಉರಿಯುತ್ತಿರಬಹುದೇ? No, you must learn not be afraid of darkness. It is only a question of habit. You must cultivate good habit. ಕನ್ನಡದಲ್ಲಿ ಅನುವಾದ. ಇಲ್ಲ, ಕತ್ತಲೆಗೆ ಹೆದರದೇ ಇರುವುದನ್ನು ನೀನು ಕಲಿಯಬೇಕು. ಇದು ಕೇವಲ ಅಭ್ಯಾಸದ ಪ್ರಶ್ನೆ. ನೀನು ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. Will you at least leave the door open? All right, but promise you cannot roll off your bed and go your granny inside at night. If you do it, I will make you laughing stock of our school. ಕನ್ನಡದಲ್ಲಿ ಅನುವಾದ. ಕಡೆ ಪಕ್ಷ ಬಾಗಿಲನ್ನು ತೆಗೆದಿರುವ್ಯಾ? ಸರಿ ಬಿಡು, ಆದರೆ ಹಾಸಿಗೆಯನ್ನು ಸುತ್ತಿಕೊಂಡು ನಿನ್ನ ಅಜ್ಜಿಯ ಬಳಿ ರಾತ್ರಿ ಹೋಗುವುದಿಲ್ಲವೆಂದು ಭರವಸೆ ಕೊಡು. ಹಾಗೇನಾದರೂ ಮಾಡಿದರೆ ನಿನ್ನ ಶಾಲೆಯಲ್ಲಿ ನಿನ್ನನ್ನು ನಗೆಪಾಟಲು ಮಾಡುವೆ. Paragraph 10, page number 6. Swami felt cut off from a humanity he was pain and agree and he did not like this strain and cruelty he saw in his father's nature. He hated the newspaper for printing the tiger story. He wished that the tiger had not spared the boy who did not appear to be boy after all the but monster. ಕನ್ನಡದಲ್ಲಿ ಅನುವಾದ. 10ನೇ ಪ್ಯಾರಾಗ್ರಾಫ್. ಮನುಷ್ಯರಿಂದ ತಾನು ಪ್ರತ್ಯೇಕಗೊಂಡಂತೆ ಸ್ವಾಮಿಗೆ ಅನಿಸಿತು. ಅವನಿಗೆ ನೋವು ಮತ್ತು ಕೋಪ ಉಂಟಾಯಿತು. ನನ್ನ ತಂದೆ ಸ್ವಭಾವದಲ್ಲಿದ್ದ ಕ್ರೂರತೆ ಎಳೆ ಅವನಿಗೆ ಹಿಡಿಸಲೇ ಇಲ್ಲ. ಹುಲಿಯ ಕಥೆಯನ್ನು ಅಚ್ಚು ಹಾಕಿದ ಸುದ್ದಿ ಪತ್ರಿಕೆಯಲ್ಲಿ ದ್ವೇಷಿಸಿದನು. ಹುಲಿಯ ಆ ಹುಡುಗನನ್ನು ಸಾಯಿಸದೆ ಬಿಡಬಾರದೆಂದು ಅವನು ಆಶಿಸಿದನು. ಅವನು ಕೇವಲ ಹುಡುಗನಾಗಿರದೆ ಇವನ ದೃಷ್ಟಿಯಲ್ಲಿ ರಾಕ್ಷಸನಾದನು. ಪ್ಯಾರಾಗ್ರಾಫ್ 11, ಪೇಜ್ ನಂಬರ್ 6. As the night advanced and the silence in the house deafened his heart beat faster. He remembered all the story of devils and ghosts he had heard in his life. How often his charmed many and he seemed to devil in the banyan tree at his street end. And what about poor Muniswami's fathers who spat out blood because he deviled near the river's edge, slapped his cheek when he was turning
home late in night. And so on his thoughts continued. He was faint with the fear, and a ray of light from his street lamp strayed in and his cast of shadow on the wall. Through the stillness, all the hints of noises reached at his ears, the ticking of the clock, rustle of trees, snoring sound, and some of Bagu's night insect humming. He covered himself so completely that he could hardly breathe. Every moment he expected his devil to come of carrying him away. There was instance of his old friend on this fourth of class who suddenly disappeared, and he was said to have been carried off by the ghost of Sim of Nepal. ಪ್ಯಾರಾಗ್ರಾಫ್ 11 ಕನ್ನಡದಲ್ಲಿ ಅನುವಾದ. ಕತ್ತಲಾದಂತೆ ಮನೆಯಲ್ಲಿ ನಿಶ್ಶಬ್ದತೆ ಹೆಚ್ಚಾದಂತೆ ಅವನ ಹೃದಯವು ವೇಗವಾಗಿ ಬಡಿಯಿತು. ಅವನು ತನ್ನ ಬದುಕಿನಲ್ಲಿ ಕೇಳಿದ ಭೂತ ಪ್ರೇತಗಳ ಎಲ್ಲ ಕಥೆಗಳನ್ನು ನೆನಪಿಸಿಕೊಂಡನು. ರಸ್ತೆ ಕೊನೆಯಲ್ಲಿದ್ದ ಆಲದ ಮರದಲ್ಲಿ ಎಷ್ಟು ಬಾರಿ ಅವನ ಗೆಳೆಯ ಮಣಿ ಭೂತನನ್ನು ಕಂಡಿದ್ದನು. ಮತ್ತು ಬಡ ಮುನಿಸ್ವಾಮಿಯ ತಂದೆ ತಡರಾತ್ರಿಯ ಹಿಂತಿರುಗಿದಾಗ ದೆವ್ವು ನದಿಯ ಕೊನೆಯಲ್ಲಿ ಕೆನೆಗೆ ಹೊಡೆದಾಗ ರಕ್ತ ಹರಿಕೊಂಡನು. ಸತತವಾಗಿ ನಿರಂತರವಾಗಿ ಯೋಜನೆಗಳನ್ನು ಮುಂದುವರಿದವು. ಅವನಿಗೆ ಭಯದಿಂದ ಶಕ್ತಿ ಹುಡುಗಿ ಹೋದಂತಾಯಿತು. ಬೀದಿ ದೀಪದ ಒಂದು ಕಿರಣವು ಒಳಬಂದು ಗೋಡೆಯ ಮೇಲೆ ನೆರಳನ್ನು ಮೂಡಿಸಿತು. ನಿಶ್ಶಬ್ದತೆ ಮೂಲಕ ಎಲ್ಲ ರೀತಿಯ ಶಬ್ದಗಳು ಅವನ ಕಿವಿಯನ್ನು ತಲುಪಿದವು. ಗಡಿಯಾರದ ಟಿಕ್ ಟಾಕ್ ಶಬ್ದ, ಮರಮರ ಗೋರೆ ಶಬ್ದವು ಮತ್ತು ಕತ್ತಲೆಯ ಕ್ರಿಮಿಗಳ ಗುನುಗುವಿಕೆ ಕೇಳಿಸುತ್ತಿದ್ದವು. ಉಸಿರಾಡುವುದಕ್ಕೆ ಕಷ್ಟವಾಗುವಷ್ಟು ಪೂರ್ಣವಾಗಿ ಬದುಕಿಯಿಂದ ಮುಚ್ಚಿಕೊಂಡು ಭೂತಗಳು ಇವನನ್ನು ಹೊತ್ತುಕೊಂಡು ಹೋಗಬಹುದು ಪ್ರತಿಕ್ಷಣ ಭಾವಿಸಿದನು. ಅನಿರೀಕ್ಷಿತವಾಗಿ ಕಣ್ಮರೆಯಾಗಿದ್ದ ಅವನ 4ನೇ ತರಗತಿ ಹಳೆಯ ಸ್ನೇಹಿತ ಒಂದು ಪ್ರಸಂಗ ಮತ್ತು ಅವನನ್ನು ಭೂತವು ಸಿಯಾಮ್ ಮತ್ತು ನೇಪಾಳಕ್ಕೆ ಕೊಂಡೊಯ್ಯಿತು ಎಂದು ಹೇಳಲಾಯಿತು. ಪ್ಯಾರಾಗ್ರಾಫ್ 12 ಪೇಜ್ ನಂಬರ್ 6. Swami hurriedly got up and streaked his bed under the bench, and crouched there. It seemed to be much safer place, more compact and reassuring. He shut his eyes tight and enacted himself in this blanket. Once again, his unknown of to himself fell asleep, and in the sleep was rocked with nightmares, and Tiger was chasing him. His feet stuck to ground. He desperately tried to escape, but his feet could not move. The tiger was at his back, and he could not hurt its claws. Scratch the ground, scratch, and then his loud thought. Swami tried to open his eyes, but his eyelids too would not open, and his nightmare continued. If they threatened to continue forever, Swami's groaned in the despair. ಪ್ಯಾರಾಗ್ರಾಫ್ 12 ಕನ್ನಡದಲ್ಲಿ ಅನುವಾದ. ಸ್ವಾಮಿ ಅವಸರದಿಂದ ಎದ್ದು ತನ್ನ ಹಾಸಿಗೆಯನ್ನು ಬೆಂಚಿನ ಕೆಳಗಡೆ ಹಾಸಿ ಕುದುರಿಸಿಕೊಂಡು ಒಂದು ಹೆಚ್ಚು ಸುರಕ್ಷಿತ ಸ್ಥಳ ಎಂದು ತೋರಿಸಿತು. ಅದು ಒತ್ತಾದ ಭರವಸೆಯಾಗಿತ್ತು. ಗಟ್ಟಿಯಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಪುನಃ ಮುದುಕಿಯನ್ನು ಸುತ್ತಿಕೊಂಡು ತನಗೆ ತಾನು ತಿಳಿಯದಂತೆ ನಿದ್ರಿಸಿದನು. ನಿದ್ರೆಯಲ್ಲಿ ಕೆಟ್ಟ ಕನಸುಗಳ ಚಿತ್ರಹಿಂಸೆಯಾಯಿತು. ಒಂದು ಹುಲಿ ಅವನನ್ನು ಅಂಟಿಸಿಕೊಂಡು ಬರುತ್ತಿತ್ತು. ಅವನ ಕಾಲು ನೆಲಕ್ಕೆ ಅಂಟಿಕೊಂಡಿತ್ತು. ಅವನನ್ನು ಹತಾಶೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ, ಆದರೆ ಅವನ ಕಾಲು ಚಲಿಸಲಿಲ್ಲ. ಹುಲಿ ಅವನ ಹಿಂದೆ ಇತ್ತು ಮತ್ತು ಪಂಜ ನೆಲವನ್ನು ಕರೆಯುತ್ತಿತ್ತು. ಶಬ್ದ ಕೇಳಿಸಿತು. ಕೆರೆದು ಗಟ್ಟಿಯಾಗಿ ದಡ ಶಬ್ದ ಕೇಳಿಸಿತು. ಸ್ವಾಮಿ ತನ್ನ ಕಣ್ಣುಗಳು ತೆರೆಯಲು ಪ್ರಯತ್ನಿಸಿದ, ಆದರೆ ಅವನ ಕಣ್ಣು ರೆಪ್ಪೆಗಳು ತೆರೆದುಕೊಳ್ಳಲಿಲ್ಲ ಮತ್ತು ಕೆಟ್ಟ ಕನಸು ಮುಂದುವರಿಯಿತು. ಅದು ದೀರ್ಘಕಾಲದವರೆಗೂ ಭಯಪಡಿಸಿತು. ಸ್ವಾಮಿ ಹತಾಶೆ ಹೇಳಿದನು.
Paragraph 13, page number 7. With a desperate effort of open his eyes, he put his hand out of the field his granny's presence at his side as was his habit, but he only touched the wooden leg of the bench, and his lordly state came back to him. He is sweated with fright, and now what was those rustling? He is moved to the edge of the bench and stared into the darkness. Something was moving down. He lay gazing at the horror. His end had come. He realized that the devil would presently pull him out and tear him, and so why should he wait? As it came nearer, his crawled out of from under the bench, hugged it with all his might, and used his teeth on it like a moral weapon. ಕನ್ನಡದಲ್ಲಿ ಅನುವಾದ. ಅವನು ಹೆಚ್ಚು ಧೈರ್ಯದಿಂದ ಪ್ರಯತ್ನಪೂರ್ವಕವಾಗಿ ಕಣ್ಣುಗಳನ್ನು ತೆರೆದನು. ಅಭ್ಯಾಸದಂತೆ ತನ್ನ ಅಜ್ಜಿಯ ಇರುವನ್ನು ತಿಳಿಯಲು ತನ್ನ ಕೈಗಳನ್ನು ಹೊರಗೆ ಚಾಚಿದಾಗ ಬೆಂಚಿನ ಮರದ ಮೇಲೆ ಕಾಲುಗಳನ್ನು ಸ್ಪರ್ಶಿಸಿದನು. ಹುಟ್ಟಿದನು. ತನ್ನನ್ನು ಒಂಟಿಯಾದ ಸ್ಥಿತಿ ಎಬ್ಬಿಸುವುದು ಪುನಃ ನೆನಪಿಗೆ ಬಂದಿತು. ಭಯದಿಂದ ಬೆವರಿನ ಯಾವುದೋ ಈ ಮರಮರ ಶಬ್ದ, ಯಾವುದೋ ಒಂದು ಮರದ ಶಬ್ದವು ಅವನಿಗೆ ಕೇಳಿಸಿತು. ಅವನು ಬೆಂಚಿನ ಅಂಚಿಗೆ ಹೋಗಿ ಕತ್ತಲಲ್ಲಿ ಕಡೆ ದೃಷ್ಟಿಸಿ ನೋಡಿದರೆ ಏನೋ ಒಂದು ಚಲಿಸುತ್ತಿತ್ತು. ಭಯದಿಂದ ಇವೇಕೆಯದೆ ಕಣ್ಣು ರೆಪ್ಪೆ ಅಲುಗಾಡಿಸದೆ ನೋಡುತ್ತಿದ್ದನು. ಅವನ ಕೊನೆ ಬಂದಿತ್ತು. ಭೂತವು ಅವನನ್ನು ಪ್ರಸ್ತುತ ಹೊರಗೆ ಎಳೆದು ಮತ್ತು ಹರಿದು ಹಾಕುತ್ತದೆ. ಹಾಗಾಗಿ ಏಕಾಏಕಿ ಕಾಯಬೇಕು. ಅದು ಹತ್ತಿರ ಬಂದಂತೆ ಬೆಂಚಿನ ಕೆಳಗಿನಿಂದ ತೆವಳಿ ತನ್ನ ಬಲದಿಂದ ಹಿಡಿದುಕೊಂಡು ಮತ್ತು ತನ್ನ ಹಲ್ಲುಗಳನ್ನು ಸಾಧಾರಣ ಅಸ್ತ್ರದಂತೆ ಉಪಯೋಗಿಸಿದನು. Paragraph 14, page number 8. Ayyo, something is beaten me, went forth an agonized, thundering cry, and was followed by his heavy tumbling and falling amidst furniture. In the moment, father, cook, and his servant came in the carrying light, and all three of them fell on the burglar, who lay amidst of the furniture with bleeding ankle. ಕನ್ನಡದಲ್ಲಿ ಅನುವಾದ. ಅಯ್ಯೋ, ಏನೋ ನನ್ನನ್ನು ಕಚ್ಚಿತು ಎಂಬ ನರಳಿಕೆಯ ಭಯಂಕರ ಕೂಗಿನ ಜೊತೆಗೆ ಬೆಂಚಿನ ನಡುವೆ ಉರುಳಿದ ಮತ್ತು ಕೆಳಗೆ ಬಿದ್ದ ಶಬ್ದ ಕೇಳಿಸಿತು. ಒಂದು ಕ್ಷಣದಲ್ಲಿ ತಂದೆ, ಅಡುಗೆಯವನು ಮತ್ತು ಸೇವಕ ದೀಪವನ್ನು ಹಿಡಿದು ಒಳಗೆ ಬಂದರು ಮತ್ತು ಎಲ್ಲ ಮೂರು ಜನರು ಬೆಂಚಿನ ನಡುವೆ ಇದ್ದ ಹಿಮ್ಮಡಿಯಿಂದ ರಕ್ತ ಬರುತ್ತಿದ್ದ ಕಳ್ಳನ ಮೇಲೆ ಬಿದ್ದರು. ಪ್ಯಾರಾಗ್ರಾಫ್ 15, ಪೇಜ್ ನಂಬರ್ 8. Congratulations were showered on the Swami next day. His classmate and looked at him with respect, and his teacher patted his back. The headmaster said that he was true scout. Swami had beaten into the flesh of one of the most notorious housebreakers of the district, and the police were grateful to him for it. ಕನ್ನಡದಲ್ಲಿ ಅನುವಾದ. ಮಾರನೇ ದಿನ ಸ್ವಾಮಿಯ ಮೇಲೆ ಅಭಿನಂದನೆಗಳು ಮಳೆ ಸುರಿಯಿತು. ಅವನ ಸಹಪಾಠಿಗಳು ಗೌರವದಿಂದ ನೋಡಿದರು ಮತ್ತು ಅವನ ಉಪಾಧ್ಯಾಯರು ಬೆನ್ನು ತಟ್ಟಿದರು. ಮುಖ್ಯೋಪಾಧ್ಯಾಯರು ಅವನು ನಿಜವಾದ ಸ್ಕೌಟ್ ಎಂದರು. ಜಿಲ್ಲೆಯ ಖ್ಯಾತ್ ಮನೆಕಳ್ಳತನವನ್ನು ಶರೀರವನ್ನು ಸ್ವಾಮಿಯ ಕಚ್ಚಿದ ಪೊಲೀಸರು ಅದಕ್ಕಾಗಿ ಕೃತಜ್ಞರಾಗಿದ್ದರು. Paragraph 16. Inspector said, "Why do not you join the police when you are grown up?" Swami said, "For the sake of politeness, and certainly yes." At thought he had quite made up his mind to be an engine driver, a railway guard, or a conductor later in life. ಕನ್ನಡದಲ್ಲಿ ಅನುವಾದ.
ನೀನು ದೊಡ್ಡವನಾದ ನಂತರ ಪೊಲೀಸ್ ಪಡೆಗೆ ಏಕೆ ಸೇರಬಾರದು ಎಂದು ಇನ್ಸ್ಪೆಕ್ಟರ್ ಕೇಳಿದರು. ಸ್ವಾಮಿಯು ನಮ್ರತೆಯಿಂದ ನಿಶ್ಚಿತವಾಗಿ ಸೇರುತ್ತೇನೆ ಎಂದು ಹೇಳಿದರು. ಯಂತ್ರ ಚಾಲಕ, ಒಬ್ಬ ರೈಲು ರಕ್ಷಕ ಅಥವಾ ಬಸ್ಸಿನ ನಿರ್ವಾಹಕನಾಗಲು ಮನಸ್ಸು ಮಾಡಿದನು. Paragraph 17. When he returned home from his club at night, father asked, "Where is boy? He is sleeping." Already? He did not have a wink of sleep whole of last night. He said this, "Mother, where is sleeping?" In this usually place, mother said. Causely he went to bed at 7:30, sleeping beside his granny again. Father said, "No wonder that he wanted to be sleeping before I could return home, clever boy." ಕನ್ನಡದಲ್ಲಿ ಅನುವಾದ. ತಂದೆ ಕ್ಲಬ್ನಿಂದ ಮನೆಗೆ ಹಿಂತಿರುಗಿದ ನಂತರ ಹುಡುಗನೆಲ್ಲಿ ಎಂದು ಕೇಳಿದರು. ಅವನು ಮಲಗಿದ್ದಾನೆ. ಈಗಾಗಲೇ ಕಳೆದ ಇಡೀ ರಾತ್ರಿ ಅವನನ್ನು ಕಣ್ಣು ರೆಪ್ಪೆ ಒಂದು ಕ್ಷಣವೂ ಮುಚ್ಚಲಿಲ್ಲ ಎಂದು ತಾಯಿ ಹೇಳಿದರು. ಅವನು ಎಲ್ಲಿ ಮಲಗಿದ್ದಾನೆ? ತನ್ನ ಮಾಮೂಲು ಜಾಗದಲ್ಲಿ ಎಂದು ತಾಯಿ ಸ್ವಾಭಾವಿಕವಾಗಿ ಹೇಳಿದರು. ಅವನು 7:30ಕ್ಕೆ ಮಲಗಿದನು. Mother lost her temper. You let him sleep where is he like. You need did not risk his life again. Father humbled as went into the change. All right, mollycoddle and spoil him too much as you like. Only do not blame me afterwards. Swami's following the whole conversion from the under the blankets felt tremendously and stood to her that father was giving up. ಕನ್ನಡದಲ್ಲಿ ಅನುವಾದ. ತಾಯಿಯು ತನ್ನ ತಾಳ್ಮೆಯನ್ನು ಕಳೆದುಕೊಂಡು ಅವನನ್ನು ಇಷ್ಟ ಬಂದ ಕಡೆ ಮಲಗಲಿ ಬಿಡಿ, ಪುನಃ ಅವನನ್ನು ಜೀವನನ್ನು ಅಪಾಯಕ್ಕೆ ಸಿಲುಕಿಸಬೇಡಿ ಎಂದರು. ಸರಿ, ಅತಿಯಾಗಿ ಮುದ್ದು ಮಾಡಿ ಮತ್ತು ನಿಮಗೆ ಇಷ್ಟ ಬಂದಷ್ಟು ಹಾಳು ಮಾಡಿ ನಂತರ ನನ್ನನ್ನು ಬಯಬೇಡಿ ಎಂದು ಗೊಣಗುತ್ತಾ ತಂದೆ ಬಟ್ಟೆ ಬದಲಾಯಿಸಲು ಹೋದರು. Swami, following the whole conversions from his under the blanket, felt the tremendously relieved to the her at his father was giving him up. ಸ್ವಾಮಿ ಇಡೀ ಸಂವಾದವನ್ನು ಆ ಕಂಬಳಿ ಹೊದಿಕೆಯೊಳಗಿನಿಂದ ಕೇಳಿಸಿಕೊಂಡು ತನ್ನ ತಂದೆ ಅವನನ್ನು ಬಿಟ್ಟಿರುವುದಕ್ಕಾಗಿ ಅಮೋಘವಾಗಿ ನೆಮ್ಮದಿಗೊಂಡನು. ಈ ವಿಡಿಯೋನು ಎಲ್ಲ 10th ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. Expert Career Academy admission are open summer vacation class and regular classes. So admission for 10th English medium and Kannada medium, 9th class, 8th class, 7th, 6th, 5th, 4th and all competitive exam Navodaya Sainik coaching available from Expert Career Academy. UC first and second arts, commerce, science, all class coaching available. Expert Career Academy address opposite Science School, Main Road, Habib Nagar, Vijaypur. Expert Career Academy admission are open.